ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಮಲೆನಾಡಿಗರ ಬಹು ವರ್ಷಗಳ ಕನಸು ನನಸಾಗುವಂತಹ ಕಾಲ ಬಂದಿದೆ. ಶಿವಮೊಗ್ಗಕ್ಕೆ ಇವತ್ತಿನಿಂದ ವಿಮಾನ ಸಂಚಾರ ಕೂಡ ಶುರುವಾಗ್ತಾ ಇದೆ. ಮಲೆನಾಡಿಗರ ಬಹು ವರ್ಷಗಳ ಕನಸು, ಅದಕ್ಕಾಗಿ ಸಾಕಷ್ಟು ರೀತಿಯಾದಂತಹ ಒತ್ತಾಯ ಆಗ್ರಹಗಳೆಲ್ಲ ಕೂಡ ಕೇಳಿ ಬರ್ತಾ ಇತ್ತು. ಎಲ್ಲ ಅಡೆತಡೆಗಳನ್ನ ಮೀರಿ ಇವತ್ತಿನಿಂದ ಶಿವಮೊಗ್ಗಕ್ಕೆ ವಿಮಾನ ಸಂಚಾರ ಶುರುವಾಗ್ತಾ ಇದೆ. ಶಿವಮೊಗ್ಗ ಟು ಬೆಂಗಳೂರು ನಡುವೆ ಇವತ್ತಿನಿಂದ ವಿಮಾನ ಸಂಚಾರ ಅಂದ್ರೆ ವಿಮಾನ ಹಾರಾಟವನ್ನ ನಡೆಸುತ್ತೆ. ಬೆಂಗಳೂರಿನಿಂದ ವಿಮಾನದಲ್ಲೇ ಹೊರಟಿದ್ದಾರೆ ಸಾಕಷ್ಟು ಜನ ನಾಯಕರುಗಳು. ಪ್ರಮುಖವಾಗಿ ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ಈಶ್ವರಪ್ಪನವರು, ರಾಘವೇಂದ್ರ ಅವರು, ಅರ್ಗ ಜ್ಞಾನೇಂದ್ರ ಅವರು, ಎಂಬಿ ಪಾಟೀಲ್ರು, ಬೇಲೂರು ಗೋಪಾಲಕೃಷ್ಣ ಕೂಡ ಪ್ರಯಾಣವನ್ನ ಬೆಂಗಳೂರಿನಿಂದ ಶಿವಮೊಗ್ಗ ಏರ್ಪೋರ್ಟ್ಗೆ ಬೆಳೆಸಿದ್ದಾರೆ. ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ವಿಮಾನ ಸ್ವಾಗತಕ್ಕೆ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 9:05ಕ್ಕೆ ಬೆಂಗಳೂರಿನಿಂದ ಇಂಡಿಗೋ ವಿಮಾನ ಹೊರಟಿದೆ. 12 ಗಂಟೆಗೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ವಾಪಸ್ ಬರುತ್ತೆ ಇದೇ ಇಂಡಿಗೋ ವಿಮಾನ. ಎಲ್ಲರನ್ನ ಸ್ವಾಗತಿಸಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ವಿಮಾನದಲ್ಲೇ ತೆರಳಿದ್ದಾರೆ ಮಧು ಬಂಗಾರಪ್ಪ ಅವರು ಕೂಡ. ಸಾಕಷ್ಟು ವರ್ಷಗಳ ಮಲೆನಾಡಿಗರ ಕನಸಿದು. ಆ ಕನಸಿಗೋಸ್ಕರ ಸಾಕಷ್ಟು ಜನ ನಾಯಕರು ಕೂಡ ಪರಿಶ್ರಮವನ್ನ ಪಟ್ಟಿದ್ರು. ಹಾಗಾಗಿ ಇವತ್ತು ಫೈನಲಿ ಅವರೆಲ್ಲರ ಸಹಕಾರದಿಂದ ಇದೀಗ ಅಂತೂ ಇಂತೂ ಶಿವಮೊಗ್ಗ ಏರ್ಪೋರ್ಟ್ನಲ್ಲಿ ವಿಮಾನ ಹಾರಾಟ ಮಾಡುವಂತಹ ಟೈಮ್ ಕೂಡ ಬಂದಿದೆ. ಗಮನಿಸ್ತಾ ಇದ್ದೀರಿ, ಒಂದು ಕಡೆಗೆ ಯಾವ ರೀತಿಯಾಗಿ ಶಿವಮೊಗ್ಗದಲ್ಲಿ ವಿಮಾನ ಸ್ವಾಗತಕ್ಕೆ ಸಿದ್ಧತೆಗಳು ಕೂಡ ರೆಡಿ ಆಗಿದೆ ಅಂತ ಹೇಳಿ ಕೈಯಲ್ಲಿ ಕೆಲವು ಬ್ಯಾನರ್ಗಳನ್ನ ಹಿಡಿದುಕೊಂಡು ಅಲ್ಲಿ ಎಂಬಿ ಪಾಟೀಲ್ರು ಕೂಡ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೊಟ್ಟಿದ್ದಾರೆ. ಸೊ ಅವರೆಲ್ಲರೂ ಕೂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೂ ಕೂಡ ಬಂದಿದ್ದಾರೆ. ವಾಪಸ್ ಇಲ್ಲಿಂದ ಅದೇ ಇಂಡಿಗೋ ವಿಮಾನದಲ್ಲಿ ಮತ್ತೊಮ್ಮೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಯಣವನ್ನ ಬೆಳೆಸ್ತಾರೆ. ಬನ್ನಿ ಸರ್, ಎಲ್ಲ ಶಿವಮೊಗ್ಗ ಹೋಗೋಣ. ಹೋಗೋಣ ಬನ್ನಿ. ತಾವು ಕೊಡ್ಬೇಕು. ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಆಗೋದಕ್ಕೆ ರೈತರೇ ಪ್ರಮುಖ ಕಾರಣ. ನನ್ನ ಜೊತೆ ಕೆಲ ರೈತರನ್ನು ಕೂಡ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಹೀಗಂತ ಹೇಳಿಕೆ ಕೊಟ್ಟಿರೋದು ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು. ರೈತರೇ ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ. ರೈತರು ಜಮೀನನ್ನ ಕೊಟ್ಟಿಲ್ಲ ಅಂತ ಹೇಳಿದಿದ್ರೆ ಬಹುಶಃ ಇವತ್ತು ಈ ಏರ್ಪೋರ್ಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಹಾಗಾಗಿ ನನ್ನ ಜೊತೆ ಕೆಲ ರೈತರನ್ನ ಕೂಡ ವಿಮಾನದಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಮಾಡೋದಕ್ಕೆ ಶ್ರಮಿಸಿದವರಿಗೆಲ್ಲ ಕೂಡ ಅಭಿನಂದನೆ ಅಂತ ಹೇಳಿ ಯಡಿಯೂರಪ್ಪನವರು ಇದೇ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ವಿಮಾನ ಸಂಚಾರ ಶುರುವಾಗಿದ್ದಕ್ಕೆ ವಿಜಯೇಂದ್ರ ಅವರು ಕೂಡ ಮತ್ತೊಂದು ಕಡೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅಪ್ಪ ಹಾಗೂ ಅಣ್ಣನ ಕೆಲಸಕ್ಕೆ ಶ್ಲಾಘನೀಯ ಅಂತ ಹೇಳಿ ವಿಜಯೇಂದ್ರ ಅವರು ಕೂಡ ತಮ್ಮ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲ ಗೌರವ ಆ ಭಾಗದಲ್ಲಿರುವಂಥ ರೈತರಿಗೆ ಸಲ್ಲಬೇಕು. ಯಾವುದೇ ಅಡ್ಡಿ ಆತಂಕಗಳಿಲ್ಲದೇ ಎಲ್ಲರೂ ರೈತರು ಬಿಟ್ಟುಕೊಟ್ಟ ಪರಿಣಾಮ ತತ್ಕ್ಷಣ ನಾವು ಏರ್ಪೋರ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಮತ್ತು ನೈಟ್ ಲ್ಯಾಂಡಿಂಗು ಸಹ ವ್ಯವಸ್ಥೆ ಇದೆ. ಬಹುಶಃ ಬೆಂಗಳೂರು ನಂತರ ಅತಿ ದೊಡ್ಡ ವಿಮಾನ ನಿಲ್ದಾಣ ಶಿವಮೊಗ್ಗ ಅಂತ ಹೇಳೋಕ್ಕೆ ಹೆಮ್ಮೆ ಆಗುತ್ತೆ. ನಮ್ಮ ಸಂಸತ್ ಸದಸ್ಯರಾದಂಥ ರಾಘವೇಂದ್ರ ಅವರ ವಿಶೇಷ ಒಂದು ಪರಿಶ್ರಮದಿಂದ ಅದು ಕಾರ್ಯರೂಪಕ್ಕೆ ಬಂದಿದೆ. ಇದರಿಂದ ಅನೇಕ ಜನ ಕೈಗಾರಿಕೋದ್ಯಮಗಳು ಹೋಗೋದಕ್ಕೆ ಮತ್ತು ಕೈಗಾರಿಕೆಗಳಲ್ಲಿ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ. ಸೊ ಅದರಿಂದ ಇವತ್ತು ಯಾರು ರೈತರು ನಮ್ಮ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾನೆ. ನಮ್ಮ ಜೊತೆನೂ ಇವತ್ತು ಒಂದಿಬ್ಬರು ರೈತರು ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವರೆಲ್ಲರ ಆಶೀರ್ವಾದದಿಂದ ಈ ಕೆಲಸ ಆಗಿದೆ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ವಿಮಾನಗಳು ಓಡಾಟ ಮಾಡೋದು ಪ್ರಾರಂಭ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇದರಿಂದ ತುಂಬ ಅನುಕೂಲ ಆಗುತ್ತೆ ಕೈಗಾರಿಕೋದ್ಯಮಗಳಿಗೆ, ಸಾಮಾನ್ಯ ಜನರಿಗೆ. ಧನ್ಯವಾದ, ನಮಸ್ಕಾರ. ಇನ್ನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಭಾಳ ವರ್ಷಗಳ ಕನಸಿತ್ತು ಕೈಗಾರಿಕೋದ್ಯಮಗಳಿಗೆ ಮತ್ತು ಬೇರೆ ಬೇರೆ ರೀತಿಯ ಅಭಿವೃದ್ಧಿಗೆ ಭಾಳ ದೊಡ್ಡ ಕೊಡುಗೆ ಇದಾಗುತ್ತೆ. ಸೊ ಇವತ್ತು ಅದರ ಉದ್ಘಾಟನೆ ಇರುವಂಥದ್ದು ಅತ್ಯಂತ ಸಂತೋಷ ಸಂಗತಿ. ಇದಕ್ಕಾಗಿ ನಮ್ಮ ಸಂಸತ್ ಸದಸ್ಯ ರಾಘವೇಂದ್ರ ಅವರ ಪರಿಶ್ರಮ, ಅದರ ಪರಿಣಾಮ ಇವತ್ತು ನಾವು ಇಲ್ಲಿ ಏರ್ಪೋರ್ಟ್ ಆಗೋದು ಸಾಧ್ಯ ಆಯಿತು. ಇವತ್ತು ಒಂದು ಐತಿಹಾಸಿಕವಂಥ ಒಂದು ದಿನ ಇವತ್ತು. ಯಾಕೆಂದರೆ ತುಂಬ ದಿನದ ಒಂದು ಕನಸು 2008ರಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿದಂಥ ಈ ಒಂದು ವಿಮಾನ ನಿಲ್ದಾಣ ಇವತ್ತು ಅಧಿಕೃತವಾದಂಥ ವಿಮಾನಗಳ ಒಂದು ಆಪರೇಷನ್ ಹಾರಾಟ ಸಾರ್ವಜನಿಕರಿಗೆ ಕೊಡುಗೆಯಾಗಿ ಇವತ್ತು ಕೊಡ್ತಾ ಇದೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಗೌರವಾನ್ವಿತ ನರೇಂದ್ರ ಮೋದಿಜಿಯವರ ಒಂದು ಕನಸು, ಆಮ್ ಆದ್ಮಿನೂ ಕೂಡ ವಿಮಾನದಲ್ಲಿ ಓಡಾಡಬೇಕು, ಪ್ರಪಂಚ ನೋಡಬೇಕು, ರೈತರು ಬೆಳೆದಂಥ ಬೆಳೆ ಪ್ರಪಂಚಕ್ಕೆ ಸಪ್ಲೈ ಮಾಡಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಇದೆಲ್ಲದಕ್ಕೂ ಕೂಡ ಮಧ್ಯ ಕರ್ನಾಟಕಕ್ಕೆ ಒಂದು ಅತ್ಯುತ್ತಮವಾದಂಥ ಕೇಂದ್ರ ಆಗಿ ವಿಮಾನ ನಿಲ್ದಾಣ ಬರುವಂಥದ್ದೆಲ್ಲ ಕೆಲಸವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವರ ಕನಸು ನನಸಾಗಿದೆ. ಪ್ರಧಾನಮಂತ್ರಿಗಳು ಈ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಹಿಂದೆ ಮಾಡಿದ್ದಾರೆ.
ಇವತ್ತು ಅಧಿಕೃತವಾಗಿ ವಿಮಾನಯಾನ ಶುರುವಾಗ್ತಾ ಇದೆ. ಸಹಜವಾಗಿಯೇ ಇದರ ಲಾಭ ಕೇವಲ ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ, ದಾವಣಗೆರೆ ಸುತ್ತಮುತ್ತ ಜಿಲ್ಲೆಗಳಿಗೂ ಕೂಡ ಇದು ಲಾಭ ಆಗ್ತದೆ. ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿ ಕೊಟ್ಟಂತಾಗುತ್ತೆ. ಯಾಕೆಂದರೆ ಪ್ರವಾಸೋದ್ಯಮಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಇವತ್ತು ವ್ಯಾಪಾರ ವಹಿವಾಟುಗಳಿಗೆ ಅನುಕೂಲ ಆಗ್ತದೆ. ರೈತರು ಕೂಡ ಸಹಜವಾಗಿ ಅನುಕೂಲ ಆಗ್ತದೆ. ಆದರೆ ಇದೇನೋ ವಿಮಾನ ನಿಲ್ದಾಣ ಅಥವಾ ವಿಮಾನಯಾನ ಅಂತ ಹೇಳಿದ್ರೆ ಕೇವಲ ಶ್ರೀಮಂತರಿಗೆ ಅಂತಕ್ಕಂಥದ್ದು ಭ್ರಮೆ. ಆದರೆ ಇವತ್ತು ನಮ್ಮ ಹೆಮ್ಮೆ ಶಿವಮೊಗ್ಗ ವಿಮಾನ ಇವತ್ತೇನು ಪ್ರಾರಂಭ ಆಗ್ತದೆ ವಿಮಾನಯಾನ, ಎಲ್ಲ ವರ್ಗದ ಜನರಿಗೂ ಕೂಡ ಲಾಭ ಆಗ್ತದೆ. ದೊಡ್ಡ ಶಕ್ತಿ ನಮ್ಮ ಮಲೆನಾಡು ಭಾಗಕ್ಕೆ ಬಂದಂತಾಗಿದೆ. ಶಿವಮೊಗ್ಗಕ್ಕೆ ಇವತ್ತು ಪ್ರಪ್ರಥಮ ಒಂದು ವಿಮಾನ ಈಗ 9:50 ಇವತ್ತು ಹಾರಲಿದ್ದು ಇದೊಂದು ಐತಿಹಾಸಿಕ ಕ್ಷಣ. ರಾಷ್ಟ್ರಕವಿ ಕುವೆಂಪು ಅವರ ನಾಮಕರಣ ಮಾಡಿರುವಂಥ ಈ ಒಂದು ವಿಮಾನ ನಿಲ್ದಾಣ ಇವತ್ತು ಬಹುಶಃ ಅದು ಮಲೆನಾಡಿಗೆ ಮತ್ತು ಸುತ್ತಮುತ್ತಲಿನ ಸುಮಾರು 200 ಕಿಲೋಮೀಟರ್ ರೇಡಿಯಸ್ಗೆ ಇವತ್ತು ಚಿಕ್ಕಮಗಳೂರು ಇರ್ಬೋದು, ಹಾವೇರಿ ಇರ್ಬೋದು, ಪಕ್ಕದ ದಾವಣಗೆರೆ ಇರ್ಬೋದು, ಈ ಎಲ್ಲ ಭಾಗಗಳಿಗೆ ಒಂದು ಅಲ್ಲಿ ಆರ್ಥಿಕವಾಗಿ, ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಇದು ನಾಂದಿಯನ್ನು ಹಾಡ್ತದೆ. ಸುಮಾರು 450 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಈ ಏರ್ಪೋರ್ಟ್ ಆಗಿದೆ. ಬರುವಂಥ ದಿವಸಗಳಲ್ಲಿ ಅದಕ್ಕೆ ನೈಟ್ ಲ್ಯಾಂಡಿಂಗ್ 15 ಕೋಟಿ ರೂಪಾಯಿಯನ್ನು ಒದಗಿಸಿ ನಾವು ಲೈಟ್ ಲ್ಯಾಂಡಿಂಗನ್ನು ಕೂಡ ಅವತ್ತಿನ ಸರ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಯಡಿಯೂರಪ್ಪನವರು ಆ ಕಾಲದಲ್ಲಿ ಅವರು ಇದ್ದಂಥ ಇದರಲ್ಲಿ ಒಂದು ಶಿವಮೊಗ್ಗದಲ್ಲಿ ಇವತ್ತು ವಿಮಾನ ನಿಲ್ದಾಣ ಮಾಡಿದರು. ಆನಂತರ ಇವತ್ತು ನಮ್ಮ ಸರ್ಕಾರ ಬಂದಿದೆ. ಮೋದಿಯವರು ಫಸ್ಟ್ ಬಂದು ಇನ್ನೊಂದು ಉದ್ಘಾಟನೆ ಮಾಡಿದ್ದಾರೆ. ಈಗ ನಮ್ಮ ಸರ್ಕಾರದ ವತಿಯಿಂದ ನಾವು ಪ್ರಥಮ ಬಾರಿಗೆ ಈಗ ಮಾನ್ಯ MB ಪಾಟೀಲ್ ಅವರ ನೇತೃತ್ವದಲ್ಲಿ ನಾವು ಈಗ ಹೋಗಿ ಲ್ಯಾಂಡ್ ಆಗಿ ಮತ್ತು ಅಲ್ಲಿಂದ ವಾಪಸ್ ಬರ್ತೇವೆ. ಶಿವಮೊಗ್ಗದ ಒಂದು ದಿನದಲ್ಲಿ ಒಂದು ಅಭಿವೃದ್ಧಿಯ ಪರವಾಗಿ ಇರುವಂಥ ಒಂದು ಸ್ಥಳ ಶಿವಮೊಗ್ಗ. ಪ್ರವಾಸೋದ್ಯಮಕ್ಕೆ ಉತ್ತಮವಾದಂಥ ಒಂದು ಸ್ಥಳ ಇರೋದ್ರಿಂದ ಈ ವಿಮಾನ ನಿಲ್ದಾಣದಿಂದ ಇನ್ನೂ ಸ್ವಲ್ಪ ಅಭಿವೃದ್ಧಿ ಆಗ್ಬೋದು. ಪ್ರವಾಸಿಗರು ಬಂದು ಹೋದರೆ ಎಲ್ಲ ಜನರಿಗೆ, ಅಂಗಡಿಗಳಿಗೆ, ಹೋಟೆಲ್ಗಳಿಗೆ ಮತ್ತು ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಅದರಿಂದ ಶಿವಮೊಗ್ಗ ಜಿಲ್ಲೆಗೂ ಒಂದಿಷ್ಟು ಪ್ರಗತಿ ಕಾಣಲಿಕ್ಕೆ ಅನುಕೂಲ ಆಗುತ್ತೆ. ವಿಮಾನಗಳ ನಿಲ್ದಾಣಗಳ ಮಧ್ಯೆ ಶಿವಮೊಗ್ಗ ಒಂದು ಸೇರಿಕೊಂಡಿರೋದು ನಮ್ಮೆಲ್ರಿಗೂ ತುಂಬ ಹೆಮ್ಮೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಶಿವಮೊಗ್ಗ ಅನೇಕ ವಿಚಾರದಲ್ಲಿ ಪ್ರಸಿದ್ಧಿಯಾಗಿದ್ದರೂ ಕೂಡ ಏರ್ಪೋರ್ಟ್ ಇಲ್ಲ ಅನ್ನೋ ಒಂದು ಕೊರತೆ ಆಗಿತ್ತು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಮಾನ್ಯ ಯಡಿಯೂರಪ್ಪನವರು ಮತ್ತು ಈಗಿನ ಸಂಸತ್ ಸದಸ್ಯರಾದ BY ರಾಘವೇಂದ್ರ ಅವರ ಪೂರ್ಣ ಪರಿಶ್ರಮದಿಂದ ಇವತ್ತು ಶಿವಮೊಗ್ಗ ಏರ್ಪೋರ್ಟ್ ಆಗಿದೆ. ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ತುಂಬ ಹೆಮ್ಮೆ. ಅವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಶಿವಮೊಗ್ಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಒಂದು ವಿಮಾನ ನಿಲ್ದಾಣ ಅಭಿವೃದ್ಧಿ ಆಗುತ್ತೆ ಅಂತ ವಿಶ್ವಾಸ ಇದೆ. ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರ ಮಟ್ಟದ ಕೈಗಾರಿಕೆಗಳು ಕೂಡ ಅಲ್ಲಿ ಬರ್ತಾ ಇದೆ. ಅತಿ ಹೆಚ್ಚು ಉದ್ಯೋಗಗಳು ಕೂಡ ಅಲ್ಲಿ ಸೃಷ್ಟಿಯಾಗುತ್ತೆ. ಶಿವಮೊಗ್ಗ ಜಿಲ್ಲೆ ತುಂಬ ಸಂತೋಷದಿಂದ ಯಡಿಯೂರಪ್ಪನವ್ರಿಗೂ ಮತ್ತು ರಾಘವೇಂದ್ರ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇವೆ. ಇನ್ನು ತಾವು ಗಮನಿಸ್ತಾ ಇದ್ದೀರಿ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ. ಇದು ಶಿವಮೊಗ್ಗಕ್ಕೆ ಬೆಂಗಳೂರಿನಿಂದ ಪ್ರಯಾಣ ಮಾಡಿದಂತಹ ಮೊದಲ ವಿಮಾನ ಸಂಚಾರದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನ್ಯೂಸ್ 18ನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಸಾಕಷ್ಟು ಜನ ಪ್ರಮುಖ ನಾಯಕರುಗಳಿದ್ದಾರೆ. ಒಂದು ಕಡೆಗೆ ಯಡಿಯೂರಪ್ಪನವರು ಕೂತಿದ್ದಾರೆ, ಮತ್ತೊಂದು ಕಡೆಗೆ ಅವರ ಇಬ್ಬರ ಸುಪುತ್ರರು ಕೂಡ ಇದ್ದಾರೆ, ವಿಜಯೇಂದ್ರ ಹಾಗೆ, ಮತ್ತೊಂದು ಕಡೆಗೆ ರಾಘವೇಂದ್ರ ಅವರು, ಮತ್ತೊಂದು ಕಡೆಗೆ ಸಚಿವರಾಗಿರುವಂತಹ MB ಪಾಟೀಲ್ ಇದ್ದಾರೆ, ಬೇಳೂರು ಗೋಪಾಲಕೃಷ್ಣ ಇದ್ದಾರೆ, ಜೊತೆಗೆ ಸಹ ಪ್ರಯಾಣಿಕರು ಕೂಡ ಸಾಕಷ್ಟು ಜನ ಇದ್ದಾರೆ. ತಾವು ಗಮನಿಸ್ತಾ ಇದ್ದೀರಿ ಆ ಒಂದು ಎಕ್ಸ್ಕ್ಲೂಸಿವ್ ಫುಟೇಜ್ ಅನ್ನ. ಮತ್ತೊಂದು ಕಡೆಗೆ ಆರಗ ಜ್ಞಾನೇಂದ್ರ ಅವರಿದ್ದಾರೆ, ಅವರ ಪಕ್ಕದಲ್ಲೇನೆ ವಿಜಯೇಂದ್ರ ಅವರು ಕೂಡ ಆಸೀನರಾಗಿರುವಂತಹ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಬೇಳೂರು ಗೋಪಾಲಕೃಷ್ಣ ಅವರು ಕೂತಿದ್ದಾರೆ. ಇನ್ನು ಗೌರವ್ ಗುಪ್ತಾ ಅವರು ಕೂಡ ಅಲ್ಲೇ ಇರುವಂತಹ ದೃಶ್ಯವನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಬಹಳ ಎಲ್ಲರ ಮುಖದಲ್ಲೂ ಕೂಡ ನಗು ಮನೆ ಮಾಡಿದ ತಾವು ಗಮನಿಸ್ತಾ ಇದ್ದೀರಿ. ಯಡಿಯೂರಪ್ಪನವರು ಸ್ಮೈಲನ್ನು ಕೊಡ್ತಾ ಇರುವಂತಹ ದೃಶ್ಯಗಳು. ಇನ್ನು ಯಡಿಯೂರಪ್ಪನವರ ಮುಂಭಾಗದಲ್ಲೇನೆ ರಾಘವೇಂದ್ರ ಹಾಗೆ MB ಪಾಟೀಲ್ರು ಕೂಡ ಕೂತಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸಹಜವಾಗಿ ಸಾಕಷ್ಟು ದಶಕಗಳ ಕನಸು ನನಸಾದಂತಹ ಸಂದರ್ಭ ಇದೆಯಲ್ಲ, ಸಾಕಷ್ಟು ಜನರಿಗೆ ಬಹಳ ಖುಷಿ ಕೊಡುವಂತಹ ವಿಚಾರ. ಸಾಕಷ್ಟು ಜನರು ಮಾತನಾಡುವಂತಹ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಜನಸಾಮಾನ್ಯರಿಗೂ ಕೂಡ ಕೈಗೆಟುಕುವಂತಹ ಒಂದು ಯೋಜನೆ ನಮ್ದಾಗಿತ್ತು. ಏರ್ಪೋರ್ಟ್ ಶಿವಮೊಗ್ಗ ಸಾಕಷ್ಟು ವಿಚಾರಗಳಲ್ಲಿ ಪ್ರಸಿದ್ಧಿಯಾಗಿದ್ರು ಕೂಡ
ಏರ್ಪೋರ್ಟ್ ಇಲ್ವಲ್ಲ ಅನ್ನೋ ಒಂದು ಕೊರಗಿತ್ತು. ಇದೀಗ ಆ ಕೊರಗನ್ನ ಕೂಡ ಯಡಿಯೂರಪ್ಪನವರು ಜೊತೆಗೆ ಅವರ ಮಗ ರಾಘವೇಂದ್ರ ಅವರು ಹಾಲಿ ಸಂಸದರು ಈಡೇರಿಸಿದ್ದಾರೆ. ಸಂಪೂರ್ಣವಾಗಿ ಶ್ರಮವನ್ನ ವಹಿಸಿ ಈ ಏರ್ಪೋರ್ಟ್ ಅನ್ನ ನಿರ್ಮಾಣ ಮಾಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದನ್ನ ಹೇಳಿದ್ರು. ಇನ್ನು ಶಿವಮೊಗ್ಗ ಏರ್ಪೋರ್ಟ್ ನಲ್ಲಿ ಯಾವ ರೀತಿಯಾಗಿ ವಿಮಾನ ಸ್ವಾಗತಕ್ಕೆ ಸಿದ್ಧತೆಗಳಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿನಯ್ ವಿವರಣೆ ನೀಡಿದ್ದಾರೆ. ಬನ್ನಿ ನೋಡೋಣ. ಮಲೆನಾಡಿಗರ ಬಹುದಿನದ ಕನಸಾದಂಥ ಶಿವಮೊಗ್ಗ ಏರ್ಪೋರ್ಟ್ಗೆ ಇಂದಿನಿಂದ ವಿಮಾನಗಳು ಹಾರಾಟ ಸದ್ದು ಕೇಳಲಿದೆ. ನಾವೀಗ ಶಿವಮೊಗ್ಗದ ಏರ್ಪೋರ್ಟ್ನ ಮುಂಭಾಗದಲ್ಲಿದ್ದೇವೆ. ಮುಂಭಾಗದಿಂದ ಏನು ನೀವು ನೋಡ್ತಾ ಇರ್ಬೋದು, ಒಳಗಡೆ ಬಂದ ತಕ್ಷಣ ಚೆಕ್ ಇನ್ ಆಗುವಂತಹ ಜಾಗದಲ್ಲಿದ್ದೇವೆ. ಈ ಜಾಗದಲ್ಲಿ ಯಾರೇ ಪ್ರಯಾಣಿಕರು ಬಂದರೂ ಕೂಡ ಒಳಗಡೆ ಬಂದು ನಂತರ ಇಲ್ಲಿ ಚೆಕ್ ಇನ್ ಆಗ್ತಾರೆ. ಚೆಕ್ಕಿಂಗ್ ಆಗಿ ನಂತರ ಇಲ್ಲಿ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತೆ. ಅದರ ಜೊತೆಗೆ ಇಲ್ಲಿ ಇಟ್ಟಿರುವಂಥ ಮಷಿನ್ಗಳಲ್ಲಿ ಅವರ ಲಗೇಜ್ಗಳನ್ನು ಕೂಡ ಚೆಕ್ ಮಾಡಲಾಗುತ್ತೆ. ಅದರ ಜೊತೆಗೆ ಸೆಕ್ಯೂರಿಟಿ ಪರ್ಪಸ್ಸಿಂದಾಗಿ ಎಲ್ಲ ರೀತಿಯ ಚೆಕ್ಕಿಂಗ್ ಆಗಿಯೂ ತಯಾರಿಯನ್ನು ಏನು ಇಂಡಿಗೋ ಸಂಸ್ಥೆ ಕೂಡ ನಡೆಸ್ಕೊಂಡಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಏನು ಶಿವಮೊಗ್ಗಕ್ಕೆ ಬರುವಂತಹ ಏನು ಫ್ಲೈಟ್ಗಳಿದ್ದಾವೆ, ಇಲ್ಲಿಂದ ಶಿವಮೊಗ್ಗದಿಂದ ಬೆಂಗಳೂರಿನಿಂದ ಕನೆಕ್ಟಿಂಗ್ ಫ್ಲೈಟನ್ನು ಮಾಡಿಕೊಡೋದಕ್ಕೆ ಈಗ ಇಂಡಿಗೋ ಸಂಸ್ಥೆ ತಯಾರಾಗಿದೆ ಅಂತ ಹೇಳ್ಬೋದು. ಇವತ್ತಿನ ಬೆಳಗ್ಗೆ 9:50ಕ್ಕೆ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಒಂದು ಇಂಡಿಗೋ ಫ್ಲೈಟ್ ಹೊರಡಲಿದೆ. ಅದು 11:05 ಶಿವಮೊಗ್ಗ ಬಂದು ತಲುಪಲಿದೆ. ಈ ಫ್ಲೈಟ್ನಲ್ಲಿ ಏನು ಎಂ ಬಿ ಪಾಟೀಲ್ ಅವರಾಗಿರ್ಬೋದು, ಹಾಗೆ BSY ಆಗಿರ್ಬೋದು, ಎಲ್ಲರೂ ಕೂಡ ಪ್ರಯಾಣನ ನಡೆಸ್ತಾ ಇದ್ದಾರೆ. ಜೊತೆಗೆ ಶಿವಮೊಗ್ಗದ ಏರ್ಪೋರ್ಟ್ನ ಒಳಭಾಗದಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಕಡೆಯಿಂದಾಗಿ ಏನು ಶಿವಮೊಗ್ಗದ ಏರ್ಪೋರ್ಟ್ ಒಳಗಡೆ ಕೆಫೆ ಏನು ಲಾಡ್ಜ್ ಇದೆ, ಅಲ್ಲಿ ಬಂದಂತಹ ವ್ಯಕ್ತಿಗಳು ಏನಾದ್ರು ತಿನ್ನೋದಾಗಿರ್ಬೋದು, ಹಾಗೆ ಕುಡಿಯೋದಕ್ಕೆ ಅವಕಾಶನ ಮಾಡಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಕೂರೋದಕ್ಕೆ ಅಂದರೆ ಮುಂಬರುವ ಫ್ಲೈಟನ್ನು ಕಾಯೋದಕ್ಕೆ ಕೂಡ ಒಂದು ವೇಟಿಂಗ್ ಏರಿಯಾನನ್ನು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ನೀವು ನೋಡ್ತಾ ಇರ್ಬೋದು, ಶಿವಮೊಗ್ಗದ ಏರ್ಪೋರ್ಟ್ ಒಳಗಡೆ ಹೋದ ತಕ್ಷಣ ಇಲ್ಲಿಂದ ನೀವು ಗಮನಿಸ್ತಾ ಇದ್ದೀರಾ, ಏನು ಏರ್ಪೋರ್ಟ್ನ ಒಳಗಡೆ ಹೋಗಲೋದಕ್ಕೆ ಅಂದರೆ ಒಂದು ಅಲ್ಲಿ ಸೆಕ್ಯೂರಿಟಿ ಏರಿಯಾಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇಲ್ಲಿ ಪೊಲೀಸರು ಎಲ್ಲ ರೀತಿಯ ಚೆಕ್ಕಿಂಗ್ಗಳನ್ನ ಮಾಡಿ ನಂತರ ಏನು ಪ್ರಯಾಣಿಕರನ್ನ ಒಂದು ಬಸ್ ಮೂಲಕ ಒಳಗಡೆ ವಿಮಾನ ಹಚ್ಚಿಸೋದಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಇವು ಗಮನಿಸ್ತಾ ಇರ್ಬೋದು, ಎಲ್ಲರನ್ನೂ ಕೂಡ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವಿಮಾನ ನಿಲ್ದಾಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಒಂದು ರೀತಿಯಲ್ಲಿ ಶಿವಮೊಗ್ಗಕ್ಕೆ ಬಹುದಿನಗಳಿಂದ ಕನಸಾಗಿದ್ದಂತಹ ಈ ವಿಮಾನ ನಿಲ್ದಾಣವು ಈಗ ಇವತ್ತಿನಿಂದ ಕಾರ್ಯನಿರ್ವಹಿಸಲಿದೆ. ಅದರ ಜೊತೆಗೆ ಶಿವಮೊಗ್ಗದಲ್ಲಿ ಏನು ಕನಸು ಕಂಡಿದ್ದಂತಹ BY ರಾಘವೇಂದ್ರ ಅವರ ಕನಸು ಇವತ್ತಿಂದ ನನಸಾಗುವ ಎಲ್ಲ ರೀತಿಯ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಶಿವಮೊಗ್ಗದಿಂದ ಹಲವಾರು ಕಡೆಗಳಿಗೆ ಕನೆಕ್ಟಿಂಗ್ ಫ್ಲೈಟನ್ನು ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಇನ್ನಷ್ಟು ಏನು ಫ್ಲೈಟ್ಗಳು ಬರುವ ಸಾಧ್ಯತೆ ಇದೆ. ಇವತ್ತು ಬರುವಂತಹ ಫ್ಲೈಟ್ಗೆ ವೆಲ್ಕಮ್ ಮಾಡಲು ವಾಟರ್ ಅಂದರೆ ದುಬೈಯಿಂದ ತರಿಸಿರುವಂತಹ 2 ಅಗ್ನಿಶಾಮಕ ದಳದ ಏನು ವಾಹನಗಳಿದೆ, ಅದರಿಂದ ವಾಟರ್ ವೆಲ್ಕಮನ್ನು ಕೂಡ ಮಾಡಲು ಏನು ತಯಾರಿಯನ್ನು ನಡೆಸಿಕೊಳ್ಳಲಾಗಿದೆ. ವಿನಯ್ ಪುರ್ದಾರ್, ನ್ಯೂಸ್ 18 ಕನ್ನಡ, ಶಿವಮೊಗ್ಗ. ವೆಲ್ಕಮ್ ಬ್ಯಾಕ್. ಸಿಡಿದಿದ್ದಾರೆ ಮೀಡಿಯಂ ಗೂಡ್ಸ್ ವಾಹನ ಮಾಲೀಕರು. ಬೆಂಗಳೂರಿನಲ್ಲಿ ಗೂಡ್ಸ್ ವಾಹನ ಸಂಚಾರವನ್ನ ಬಂದ್ ಮಾಡಿ ಧರಣಿಯನ್ನ ನಡೆಸ್ತಾರೆ. ಶಾಂತಿನಗರದ ರಸ್ತೆಯುದ್ದಕ್ಕೂ ಗೂಡ್ಸ್ ವಾಹನಗಳನ್ನು ನಿಲ್ಲಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮೀಡಿಯಂ ಗೂಡ್ಸ್ ವಾಹನದ ಮಾಲೀಕರು. ಸಾರಿಗೆ ಇಲಾಖೆಯ ವಿರುದ್ಧ ಇವರು ಮಾಡ್ತಾ ಇರುವಂತಹ ಒಂದು ರೀತಿ ಹೋರಾಟ, ಧರಣಿ ಇದು. ಶಾಂತಿನಗರದ ರಸ್ತೆಯುದ್ದಕ್ಕೂ ಎಲ್ಲ ಗೂಡ್ಸ್ ವಾಹನಗಳನ್ನು ನಿಲ್ಲಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಂತಿನಗರದ RTO ಕಚೇರಿಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಅಂತ ಹೇಳಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. 250ಕ್ಕೂ ಹೆಚ್ಚು ಗೂಡ್ಸ್ ವಾಹನ ಮಾಲೀಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋದು. ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟೋದಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಈ ಮೀಡಿಯಂ ಗೂಡ್ಸ್ ವಾಹನ ಮಾಲೀಕರು ಮಾಡ್ತಾ ಇದ್ದಾರೆ. ಮೀಡಿಯಂ ಗೂಡ್ಸ್ ವಾಹನಗಳಿಗೆ ಲೈಫ್ ಟೈಮ್ ಟ್ಯಾಕ್ಸ್ ಪಾವತಿಗೆ ಸರ್ಕಾರ ಆದೇಶಿಸಿದೆ. ಸೊ ಆ ಆದೇಶವನ್ನ ವಿರೋಧಿಸಿ ಇದೀಗ ಮುತ್ತಿಗೆಗೆ ಮುಂದಾಗಿದ್ದಾರೆ ಈ ಮೀಡಿಯಂ ಗೂಡ್ಸ್ ವಾಹನ ಮಾಲೀಕರು. ಈ ಮೊದಲು 3 ತಿಂಗಳಿಗೆ ಅಂತ ಹೇಳಿ 2,000 ರೂಪಾಯಿನ ಕಟ್ತಾ ಇದ್ರು, ಪ್ರತಿ 3 ತಿಂಗಳಿಗೆ ಒಂದ್ಸಲ. ಆದ್ರೆ ವರ್ಷಕ್ಕೆ 8,000 ರೋಡ್ ಟ್ಯಾಕ್ಸ್ ಅನ್ನ ಕಟ್ತಾ ಇತ್ತು MGV ವೆಹಿಕಲ್ಸ್ನವರು. ಈಗ ನೋಡಿದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅನ್ನೋ ಒಂದು ಆದೇಶ ಇದೆ. ಹಾಗಾಗಿ ಆ ಸರ್ಕಾರದ ಆದೇಶದ ವಿರುದ್ಧ, ಸಾರಿಗೆ ಇಲಾಖೆಯ ಈ ಆದೇಶದ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಗೂಡ್ಸ್ ವಾಹನದ ಮಾಲೀಕರು. ಜೊತೆಗೆ ಶಾಂತಿನಗರದ RTO ಕಚೇರಿಗೆ ಮುತ್ತಿಗೆಯನ್ನು ಕೂಡ ಹಾಕಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಸರ್, ನಮಗೆ ನೋ ಎಂಟ್ರಿ ಮಾಡಿ 8 ತಿಂಗಳಾಯ್ತು. ನೋ ಎಂಟ್ರಿಯಲ್ಲಿ ಗಾಡಿಗಳು ಬಿಡ್ತಾ ಇಲ್ಲ ಸಿಟಿ ಒಳಗಡೆ. ನಮ್ದು MGV ಗಾಡಿಗಳು ನೋ ಎಂಟ್ರಿ ಆಗಿದೆ. 2 ದಿನಕ್ಕೆ 3 ದಿನಕ್ಕೆ ಒಂದು ಲೋಡ್ ಓಡಿಸ್ತಾ ಇದೀವಿ. ಅದು ಓಡಿಸಿರೋದ್ರಲ್ಲಿ ಡ್ರೈವರ್ ಸಂಬಳ ಕೊಡೋಕ್ಕೂ ಸಾಲ್ತಾ ಇಲ್ಲ. ಅದರಲ್ಲಿ ಫೈನಾನ್ಸ್ ಕಟ್ಟಕ್ಕಾಗ್ತಾ ಇಲ್ಲ, ಟ್ಯಾಕ್ಸ್ ಅಲ್ಲಿ ಕಟ್ಟಕ್ಕಾಗ. ಇವಾಗ ಲೈಫ್ ಟೈಮ್ ಟ್ಯಾಕ್ಸ್ ಮಾಡಿದ್ದಾರೆ. ಆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಕ್ಕೂ ಆಗ್ತಾ ಇಲ್ಲ. ನೋ ಎಂಟ್ರಿ ಆಗಿ ಗಾಡಿಗಳೇ ಸಿಟಿಯಲ್ಲಿ ಬರ್ತಾ ಇಲ್ಲ, ಲೋಡ್ ಓಡಿಸ್ತಾ ಇಲ್ಲ. ಇವಾಗ ಲೈಫ್ ಟೈಮ್ ಕಟ್ಟಬೇಕಂತಾರೆ. ಎಲ್ಲಿಂದ ನಮ್ಮ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟೋದು? ಇವಾಗ ಫೈನಾನ್ಸ್ ಅವ್ರು ಸೀಸ್ ಮಾಡಿದ್ರೆ ಆ ಗಾಡಿ ತಗೊಂಡು ಮತ್ತೆ ನಾವೇ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತ ಇದ್ದಾರೆ ಫೈನಾನ್ಸ್ ಅವರು.
ಆದ ಕಾರಣದಿಂದ ನಾವು ಸರ್ಕಾರಕ್ಕೆ ನಮ್ಮ ಗಾಡಿಗಳನ್ನ ಅವ್ರಿಗೆ ಕೊಟ್ಬಿಟ್ಟು ಡಾಕ್ಯುಮೆಂಟ್ ಅವ್ರಿಗೆ ಸರೆಂಡರ್ ಮಾಡ್ಬೇಡ ಅಂತ ತಂದು ನಿಲ್ಸಿದ್ವಿ ಸರ್ ಇಲ್ಲಿ. ಹೌದು, ಲಾಸ್ಟ್ ಡೇಟ್. ಇವತ್ತು ಲಾಸ್ಟ್ ಡೇಟ್. ಆದ ಕಾರಣದಿಂದ ನಾವು ಒಂದು ತಿಂಗಳಿಂದ ಕೇಳ್ತಾ ಇದ್ವಿ. ಅವರು ಇವತ್ತು ನಾಳೆ ಅಂತ ಅಂತೇಳಿ ಲಾಸ್ಟಿಗೆ ಇವಾಗ ಆಗೋದೇ ಇಲ್ಲ, ಕಟ್ಟಲೇಬೇಕು ಅಂದ್ರು ನಿನ್ನೆ. ಇದರಿಂದ ನಾವು ಎಲ್ಲ ಗಾಡಿ ಇಲ್ಲಿ ನಿಲ್ಸಿದ್ವಿ, ಮತ್ತೆ ಎಲ್ಲ RTO ಆಫೀಸ್ ಹತ್ರ ಗಾಡಿಗಳು ನಿಲ್ಸಿದ್ವಿ ಸರ್. ನಮಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಈ ಹಿಂದೆ 3 ತಿಂಗಳಿಗೊಂದ್ಸಲ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ವಿ ನಾವು, ಈಗ ನೋಡಿದ್ರೆ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ ನಾವು ಎಲ್ಲಿಂದ ತಂದು ಕಟ್ಟೋದು ಅನ್ನೋದು ಪ್ರಶ್ನೆಯಾಗಿದೆ ಗೂಡ್ಸ್ ವಾಹನ ಮಾಲೀಕರದು. ಸೊ ಇವರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವತ್ತು? ಸರ್ಕಾರ ಏನಾದ್ರೂ ಇವರ ಮನವಿಗೆ ಸ್ಪಂದನೆಯನ್ನು ಕೊಡೋ ಚಾನ್ಸಸ್ಗಳಿರುತ್ತಾ, ಹೇಗೆ ಅಂತ? ಶ್ರುತಿ, ಕಳೆದ 1 ತಿಂಗಳಿಂದನೂ ಕೂಡ ಸರ್ಕಾರ ಯಾವಾಗ ಆದೇಶವನ್ನು ಹೊರಡಿಸ್ತು, MGV ಅಂದ್ರೆ ಮೀಡಿಯಂ ಗೂಡ್ಸ್ ವೆಹಿಕಲ್ ಏನಿದಾವೆ ಇವುಗಳಿಗೆ ಪರ್ಮನೆಂಟ್ ರೋಡ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತೇಳಿ ಒಂದೊಂದು ವೆಹಿಕಲ್ಗೆ 70,000, 80,000, 1.5 ಲಕ್ಷ ಈ ರೀತಿಯಾಗಿದೆ. ಇದನ್ನ ಕಡಿಮೆ ಮಾಡಿ, ಮೊದಲು ಈ ಹಿಂದೆ ಏನಿತ್ತು ಪ್ರತಿ 3 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ, ವರ್ಷಕ್ಕೆ 8,000 ರೂಪಾಯಿ ರೀತಿ ಏನಿತ್ತು ಅದನ್ನೇ ನಮಗೆ ಅನ್ವಯಿಸೋ ರೀತಿಯಾಗಿ ಮಾಡಿ ಅಂತ ಹೇಳಿ ಈಗ RTO ಕಚೇರಿಯ ಮುಂದೆನೂ ಕೂಡ ಧರಣಿ ಮಾಡಲಿಕ್ಕೆ, ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ವೆಹಿಕಲ್ಗಳು ಕೂಡ ಶಾಂತಿನಗರದ ರಸ್ತೆ ಬದಿಯಲ್ಲಿ ಮತ್ತು ಡಬಲ್ ರೋಡ್ನ ರಸ್ತೆ ಬದಿಯಲ್ಲಿ ಮತ್ತು ಇಲ್ಲಿ ವಿಲ್ಸನ್ ಗಾರ್ಡನ್ ಹೋಗುವಂತ ರಸ್ತೆ ಬದಿಯಲ್ಲಂತೂ ಎರಡೂ ಕಡೆಯೂ ಕೂಡ MGV ಮೀಡಿಯಂ ಗೂಡ್ಸ್ ವೆಹಿಕಲ್ಗಳಿದ್ದಾವೆ. ಎಲ್ಲ ವೆಹಿಕಲ್ಗಳು 250ಕ್ಕೂ ಹೆಚ್ಚು ವೆಹಿಕಲ್ಗಳಿದ್ದಾವೆ. ಆ ವೆಹಿಕಲ್ಗಳನ್ನೆಲ್ಲವನ್ನು ಕೂಡ ತಂದು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಬಹಳಷ್ಟು ಜನ ಮಾಲೀಕರು ಮತ್ತು ಚಾಲಕರೇನಿದ್ದಾರೆ ಅವರೆಲ್ಲರೂ ಕೂಡ ಸೇರಿದ್ದಾರೆ, ಪ್ರತಿಭಟನೆ ಮಾಡ್ಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಮುತ್ತಿಗೆ ಕೂಡ ಹಾಕ್ತೀವಿ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ಒಂದೇ ಒಂದು ಬೇಡಿಕೆ ಇರೋದು, ಕಳೆದ 1.5 ತಿಂಗಳಿಂದನೂ ಕೂಡ ಕೇಳ್ತಾ ಇದ್ದಿದ್ದೇನೆಂದ್ರೆ, ನಮಗೆ ದಯಮಾಡಿ ಈ ಮೊದಲು ಏನಿತ್ತು ಆದೇಶ, ಆ ಆದೇಶದ ರೀತಿಯಾಗಿ ನಮಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಏನ್ ಕೇಳ್ತಾ ಇದ್ರು. ಆ ಮನವಿಗೆ ಯಾರು ಕೂಡ ಹೋಗೊಡ್ತಾ ಇಲ್ಲ. ಬನ್ನಿ ಈ ಬಗ್ಗೆ ಮಾತಾಡ್ಲಿಕ್ಕೆ ಅಧ್ಯಕ್ಷರು ಇದ್ದಾರೆ, ಅವರೇ ಮಾತಾಡ್ಸೋಣ ಏನ್ ಹೇಳ್ತಾರಂತ ಹೇಳಿ. ಸರ್, ಮುತ್ತಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಏನ್ ಸರ್ ಉದ್ದೇಶ? ಈಗ ಸರ್ಕಾರ 1 ತಿಂಗಳಾಯ್ತು ಮನವಿ ಮಾಡ್ಕೋತಾ ಇದ್ರಿ, ಏನ್ ಹೇಳ್ತಾ ಇದ್ರಿ ಸರ್? ಹೇಳಿ ಇಲ್ಲ ಸರ್, ಅವರು ಸರ್ ಹೇಳಿ. ಲೈವ್ ಅಲ್ಲಿರೋದು ಹೇಳಿ ಸರ್. ಒಪ್ಕೊಂಡೆ ಸರ್, ಲೈವ್ ಅಲ್ಲಿ ಎಲ್ಲರೂ ಇದ್ದಾರೆ. ಓಕೆ ಸರ್, ಲೈವ್ ಅಲ್ಲಿರೋದು 1 ನಿಮಿಷ ದಯಮಾಡಿ ಮಾತಾಡಿ ಸರ್. ಮಾತಾಡಿ 1 ನಿಮಿಷ ಅಧ್ಯಕ್ಷರೇ, ಮಾತಾಡಿ ಸರ್. ಅಧ್ಯಕ್ಷರೇ ಮಾತಾಡಿ ಸರ್. ಇರು 1 ನಿಮಿಷ ಮಾತಾಡ್ತೀನಿ. ಲೈವ್ ಅಲ್ಲಿರೋದ್ರಿಂದ ಮಾತಾಡಿ ಸರ್. ಈಗ 1 ತಿಂಗಳ ಮುಂದೆನೆ ಸರ್ಕಾರ ನಮ್ಮ ಮ್ಯಾಗ ಬಹಳ ದೊಡ್ಡ ಬರೆ ಹೇಳಿತು. ಇದ್ರ ತನಕ ಎಲ್ಲಿನೂ ರಾಜ್ಯದಲ್ಲಿ, ಭಾರತ ದೇಶದಲ್ಲಿ ಎಲ್ಲಿ ಇಲ್ದಂಗಿರೋ ಕಾನೂನು ನಮ್ಮ ಮ್ಯಾಗ ತಗೊಂಬಂತು. 1 ತಿಂಗಳಾಯ್ತು ತಗೊಂಬಂದು. ಅದು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನಮಗೆ ಲೈಫ್ ಟ್ಯಾಕ್ಸ್, ಈ ಚಿಕ್ಕ ಗಾಡಿಗಳಿಗೆ, ಇದು ಓನರ್ ಕಮ್ ಡ್ರೈವರ್ ಗಾಡಿಗಳು. ರಾಜ್ಯದಲ್ಲಿ ಸುಮಾರು 28,000 ಗಾಡಿ ಇದೆ. ಇದೆಲ್ಲ ಓನರ್ ಕಮ್ ಡ್ರೈವರ್ಸ್ ಗಾಡಿ. ಇದಕ್ಕೆ ಒಂದೇ ಸಲ 1,10,000 ರೂಪಾಯಿ, 1,20,000 ರೂಪಾಯಿ ಹೊಸ ಗಾಡಿಗೆ ಲೈಫ್ ಟ್ಯಾಕ್ಸ್ ಹಾಕಿದ್ರು. ಅದನ್ನ ಕಟ್ಟಾಗ ಸಾಧ್ಯನೇ ಇಲ್ಲ. ಅದಿರ್ಲಿ, ಹೊಸ ಗಾಡಿ ಹೆಂಗ್ ಕಟ್ತಾರೋ ಕಟ್ಕೊಳ್ಳಿ. ಈಗ ಹಳೆ ಗಾಡಿಗಳು ಏನಾಗ್ಬಿಡುತ್ತೆ, ಇಂಪಾರ್ಟೆಂಟ್ ಆಗಿ 14 ವರ್ಷ ಗಾಡಿನ ಈಗ ಸ್ಕ್ರಾಪ್ ಮಾಡ್ತಾರೆ, 15 ವರ್ಷ ಗಾಡಿನ ಸ್ಕ್ರಾಪ್ ಮಾಡ್ತಾರೆ. ಆ ಗಾಡಿಗೆ 70,000 ರೂಪಾಯಿ ಟ್ಯಾಕ್ಸ್ ಕಟ್ಟಂದ್ರೆ, ಒಂದ್ ಕಡೆ ಸ್ಕ್ರಾಪ್ ಪಾಲಿಸಿ ಇಂಟ್ರೊಡ್ಯೂಸ್ ಮಾಡಿದರೆ, ಒಂದ್ ಕಡೆ ಟ್ಯಾಕ್ಸ್ ಕಟ್ಟುತ್ತಾರೆ. ಈ 70,000 ರೂಪಾಯಿ ಕಟ್ಬಿಟ್ಟು ಸ್ಕ್ರಾಪ್ ಮಾಡಿದ್ಮೇಲೆ ನಾವು ಎಲ್ಲಿಗೆ ಹೋಗೋಣ? ದುಡ್ಡಿಗೆ ಸರ್ಕಾರಕ್ಕೆ ದುಡ್ಡು ಕಟ್ಬಿಟ್ರೆ ವಾಪಸ್ ತಗೊಳ್ಳಿ ಅಂತಾರೆ. ವಾಪಸ್ ತಗೊಂಡ್ರೆ ತಿರುಪ್ತಿ ಉಂಡಿಯಲ್ಲಿ ಹೋದಂಗಾಗುತ್ತದು. ಆದ್ರಿಂದ ಅದಕ್ಕೆ ನಾವು ಒಪ್ಪಿಲ್ಲ. ಅದೇ ತರ ರಾಜ್ಯದಲ್ಲಿ ಡಬಲ್ ಟ್ಯಾಕ್ಸ್, ಈಗ ಕಾಸ್ಟ್ ಗಾಡಿ ಬೆಲೆ 13 ಲಕ್ಷ, ಅದ್ಮೇಲೆ GST 5 ಲಕ್ಷ, 18 ಲಕ್ಷ. ಆ 18 ಲಕ್ಷಕ್ಕೂ ಲೈಫ್ ಟ್ಯಾಕ್ಸ್ ಕೊಡು ಅಂತ ಹೇಳಿದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ಅದ್ರದ್ದು ಕೊಡಕ್ಕಾಗಲ್ಲ. ಸುಮಾರು ಗಾಡಿಗಳು 10 ವರ್ಷ ಗಾಡಿಗೆ 70,000 ಅಂತ ಹೇಳಿದ್ರೆ 3 ಕ್ವಾರ್ಟರ್ಗೆ 2,000 ಕಟ್ಟೋದನ್ನ ತಗೊಂಡ ನೀವು 70,000, 80,000 ಎಲ್ಲಿ ಕಟ್ಟಕ್ಕಾಗುತ್ತೆ? ಅದನ್ನ ಹಲವಾರು ಸಲ ಬೇಡಿಕೆ ಇಟ್ಟಿವಿ, ಮುಖ್ಯಮಂತ್ರಿಗಳ ಹತ್ರ ಮಾತುಕತೆ ನಡೆಸ್ತೀವಿ, 2 ದಿನದಲ್ಲಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಒಂದು 1 ವೀಕ್ ಆಯ್ತು ಹೇಳಿ, ಒಂದು ವಾರ 21ನೇ ತಾರೀಕಿಗೆ ಹೇಳಿದ್ರು. 2-3 ದಿವಸದಲ್ಲಿ ನಾನು ತೀರ್ಮಾನ ಮಾಡಿ ಒಂದು ಸರಿಯಾದ ನಿರ್ಧಾರ ತಗೊಳ್ತೀವಪ್ಪ ಅಂದ್ರು. ಇದ್ರ ತನಕ ತಗೊಂಡಿಲ್ಲ, ನಮ್ಗೆ ಬೇರೆ ದಾರಿ ಇಲ್ಲ. ಇವತ್ತು ಯಾಕೆ ಇದನ್ನ ಗಾಡಿ ನಿಲ್ಲಿಸಿದ್ವಿ ಅಂದ್ರೆ, ಇವತ್ತು ಲಾಸ್ಟ್ ಡೇಟು. 1 ಇಂಚ್ ಕೂಡ ಮೂವ್ ಮಾಡೋಕ್ಕಾಗಲ್ಲ ಗಾಡಿನ. 1 ಅಡಿ ಮೂವ್ ಮಾಡಿದ್ರು ಟ್ಯಾಕ್ಸ್ ನಮಗೆ ಪೆನಾಲ್ಟಿ ಹಾಕ್ಬಿಡ್ತಾರೆ. ಆದ್ರಿಂದ 30ನೇ ತಾರೀಕು ತನಕ ಗಡುವು ಕೊಟ್ಟಿವಿ. ಸರ್ಕಾರ ಏನು ತೀರ್ಮಾನ ಮಾಡಿಲ್ಲ, ನಮಗೆ ಬೇರೆ ದಾರಿ ಇಲ್ಲ ಅಂತ ಹೇಳ್ಬಿಟ್ಟು ತಾವು ನಿಲ್ಸಿದೀವಿ. ಇಲ್ಲಿ ಏನ್ ಮಾಡ್ತೀರಿ ಸರ್ ಈಗ ಮುಂದೆ? ಏನೂ ಇಲ್ಲ. ಈಗ ಇವತ್ತು ನಮಗೇನ ನಾವೇನ್ ಹೇಳ್ತೀವಿ, ಏನ್ ಟ್ಯಾಕ್ಸ್ ಹಾಕಿದಾರೋ ಇದಕ್ಕೆ ಮುಂದೆ ಅವರೇ ಮಾನ್ಯ ರಾಮಲಿಂಗಾರೆಡ್ಡಿ ಇರುವಾಗ ಬಂಗಾರದ ಕಾಲ, ನಮಗೆ ಇಲ್ಲ ಅಂತ ಹೇಳಲಿಲ್ಲ, ನಾವು ಒಪ್ಕೊಂಡ್ವಿ. ಈಗಲೂ ಅದೇ ಹೇಳ್ತನಲ್ಲ, ಈಗ ಅವ್ರು ತಪ್ಪು. ಈಗ ಇಡೀ ರಾಜ್ಯಕ್ಕೆ 8th ಸ್ಟ್ಯಾಂಡರ್ಡ್ ಓದ್ರನ್ನೇ ಲೈಸೆನ್ಸ್ ಅಂತ ಹೇಳ್ಬಿಟ್ಟು ಅಳವಡಿಸಿದ್ರು.
ಇಡೀ ಭಾರತ ದೇಶಕ್ಕೆ ಅವರೊಂದು ಮಾಡೆಲ್ ಆಗಿ ಮಾಡಿ ಅವರೇ ಪ್ರೊಟೆಕ್ಷನ್ ಮಾಡಿ ಡೆಲ್ಲಿಯಲ್ಲಿ ನಮ್ಮ ಜೊತೆಗೆ ಅದನ್ನ ಅಳವಡಿಸಿದ್ರು. ಅದೇ ತರ ಹಲವಾರು ಕೆಲಸ ಮಾಡಿದ್ದಾರೆ. ಈ ಸಬ್ಜೆಕ್ಟ್ ಬಂದು ಫೈನಾನ್ಸ್ ಸಬ್ಜೆಕ್ಟ್. ಈ ಫೈನಾನ್ಸ್ ಸಬ್ಜೆಕ್ಟ್ ಬಂದು ಮುಖ್ಯಮಂತ್ರಿಗಳ ಹತ್ರ ಇರೋ ಒಂದೇ ಕಾರಣಕ್ಕಾಗಿ ಇದರಿಂದ ತಡೆ ಆಗ್ತಾ ಇದೆ. ದಯವಿಟ್ಟು ಅವರು ದೊಡ್ಡ ಮನಸ್ಸು ಮಾಡಿ ಕೂಡಲೇ ತೀರ್ಮಾನ ಮಾಡಬೇಕು. ಇವತ್ತು ಸಾಯಂಕಾಲದ ತನಕ ನಾವು ನೋಡ್ತೀವಿ, ಇದನ್ನ ಹಂಗೆ ಅಭ್ಯನಿಸಲಿ ಇಡಬೇಕು. ನಮಗೆ ಕಡಿಮೆ ಮಾಡೋ ಸಬ್ಜೆಕ್ಟ್ ಇಲ್ಲ. ಅದಕ್ಕೆ ವೆಲ್ಕಮ್ ಬ್ಯಾಕ್. ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಆರೋಗ್ಯದಲ್ಲಿ ಇದೀಗ ಚೇತರಿಕೆ ಕಂಡು ಬಂದಿದೆ ಅನ್ನೋ ಮಾಹಿತಿ ಇದೆ. ಐಸಿಯುನಿಂದ ವಾರ್ಡ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಶಿಫ್ಟ್ ಮಾಡಲಾಗಿದೆ. ನಾಳೆ ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಅನಾರೋಗ್ಯದ ನಿಮಿತ್ತ ನಿನ್ನೆ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡೆದು ಇದೀಗ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ ಆಸ್ಪತ್ರೆಯ ವೈದ್ಯರು. ಇನ್ನು ಕುಮಾರಸ್ವಾಮಿ ಅವರ ಆರೋಗ್ಯವನ್ನ ನಿರ್ಮಲಾನಂದ ಶ್ರೀಗಳು ಕೂಡ ಭೇಟಿಯಾಗಿ ವಿಚಾರಿಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಅವರ ಆರೋಗ್ಯದ ಕಂಡೀಷನ್ ಯಾವ ರೀತಿಯಾಗಿದೆ, ಜೊತೆಗೆ ನಾಳೆ ಅಥವಾ ನಾಡಿದ್ದು ಡಿಸ್ಚಾರ್ಜ್ ಆಗ್ತಾರೆ ಅಂತ ಒಂದ್ ಕಡೆ ಹೇಳಿ ನಿರ್ಮಲಾನಂದ ಸ್ವಾಮೀಜಿಗಳು ಹೇಳ್ತಾರೆ. ಅರಿತಾ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು. ಇನ್ನು ಆಸ್ಪತ್ರೆಯ ಮೂಲಗಳಿಂದ ಕೂಡ ಮಾಹಿತಿ ಸಿಕ್ಕಿದೆ. ಕುಮಾರಸ್ವಾಮಿ ಅವರಿಗೆ ಏನಾಗಿತ್ತು, ಅವ್ರು ಬಂದ ಕಂಡೀಷನ್ ಯಾವ ರೀತಿಯಾಗಿತ್ತು, ಈಗ ಯಾವ ರೀತಿಯಾಗಿದೆ ಅಂತ ಹೇಳಿ ಅಪೋಲೋ ಆಸ್ಪತ್ರೆಯ ಹಿರಿಯ ವೈದ್ಯರಾಗಿರುವಂತಹ ಸತೀಶ್ ಚಂದ್ರ ಅವರು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಅವರು ಬಂದಾಗ ಅವರಿಗೆ ಮಾತಿನಲ್ಲಿ ಸ್ವಲ್ಪ ತೊದಲಿತ್ತು, ಆಮೇಲೆ ಕೈನಲ್ಲಿ ಸ್ವಲ್ಪ ವೀಕ್ನೆಸ್ ಇತ್ತು. ಅದಕ್ಕೋಸ್ಕರ ಅವ್ರನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಅವರು ನಾವು ವಿಂಡೋ ಪೀರಿಯಡ್ ಅಂತ ಹೇಳ್ತೀವಿ, ಅದರ ಒಳಗಡೆ ಬಂದಿದ್ದರು. ಆದ್ದರಿಂದ ತಕ್ಷಣವೇ ನಾವು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ MRI CT ಸ್ಕ್ಯಾನ್ ಎಲ್ಲ ಮಾಡಿ ಅದಕ್ಕೆ ಬೇಕಾದಂತಹ ಚಿಕಿತ್ಸೆಯನ್ನು ಇಮ್ಮಿಡಿಯೇಟಾಗಿ ಕೊಟ್ಟಿದ್ದರಿಂದ ಇಮಿಡಿಯೇಟಾಗಿ ಅವರು ರಿಕವರ್ ಆಗಿದ್ದಾರೆ. ಅವರು ಇವಾಗ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಎಲ್ಲರ ಜೊತೆಗೂ ನಮ್ಮ ಜೊತೆಗೆಲ್ಲ ಕೈನಲ್ಲಿ ಸ್ವಲ್ಪ ತೊಂದರೆ ಇತ್ತು, ಬಟ್ ಅದೂ ಇವಾಗ ಎಲ್ಲ ರಿಕವರ್ ಆಗೋಯಿತು. 1 ಗಂಟೆ ಒಳಗೆ ಎಲ್ಲ ರಿಕವರ್ ಆಗಿದ್ದಾರೆ. ಅವರ ಬ್ಲಡ್ ಪ್ರೆಷರು ಎಲ್ಲ ಸರಿಯಾಗಿದೆ, ಹಾರ್ಟ್ ಎಲ್ಲ ಸರಿಯಾಗಿದೆ, ಅವರ ಆರೋಗ್ಯ ಎಲ್ಲ ವಿಧದಲ್ಲೂ ಚೇತರಿಸ್ಕೊಂಡು ಅವರು ಚೆನ್ನಾಗಿದ್ದಾರೆ. ಮಧ್ಯರಾತ್ರಿನಲ್ಲಿ ಮಾತ್ರ ಗೊತ್ತಾಯಿತು. ಗೊತ್ತಾದ ತಕ್ಷಣ 1:15 ಗಂಟೆಗೆ ಗೊತ್ತಾದ ತಕ್ಷಣ ಇಲ್ಲಿ 3:40ಕ್ಕೆ ಇಲ್ಲಿ ಬಂದರು. ಬಂದ ತಕ್ಷಣ ನಾವು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟನ್ನು ಕೊಟ್ಟಿದ್ದೀವಿ. ಯಾವುದೇ ಸ್ಟ್ರೋಕ್ ಆದರೆ ತಕ್ಷಣ 3 ಗಂಟೆ ಒಳಗೆ ಜನಗಳು ನಮ್ಮ ಆಸ್ಪತ್ರೆ ಅಂತ ದೊಡ್ಡ ಆಸ್ಪತ್ರೆಗೆ ಬಂದರೆ ಅವರಿಗೆ ಇರುವಂಥ ಕಾಯಿಲೆಯನ್ನು ನಾವು ಪೂರ್ತಿಯಾಗಿ ಗುಣಪಡಿಸೋದಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಇಲ್ಲಿ ನಮ್ಮ ಕುಮಾರಸ್ವಾಮಿಯವರು ತಕ್ಷಣ ಬಂದಿದ್ದರಿಂದ ನಾವು ಔಷಧಗಳು ಕೊಟ್ಟಿದ್ದರಿಂದ ಚೆನ್ನಾಗಿದ್ದಾರೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಸಣ್ಣ ಸ್ಟ್ರೋಕ್ ಆಗಿದೆ. ಅದು ಮಾತು ತೊಂದರೆ ಇದೆ. ಅದರಿಂದ ಎಡಭಾಗದಲ್ಲಿ ರಕ್ತನಾಳದಲ್ಲಿ ತೊಂದರೆ ಆಗಿದ್ದರಿಂದ ಬಲಭಾಗದಲ್ಲಿ ಅವರಿಗೆ ಸ್ವಲ್ಪ ತೊಂದರೆ ಆಯಿತು ಅಷ್ಟೇ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.